ಬನ್ನಿ 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 ಬನ್ನಿ, ನಾನು ನಿಮ್ಮನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಯಾಕೆ ಅಂದರೆ ನೀವು ತಿಂಡಿ ಬೇರೆ ತಿಂದಿಲ್ಲ, ಆಮೇಲೆ ತಲೆ ಸುಟ್ಟು ಬಂದಿದ್ರೆ ಕಷ್ಟ ನೋಡಿ. ಪರವಾಗಿಲ್ಲ ಬಾಬಾ, ನಾವು ಬಂದಿರೋ ದೇವಸ್ಥಾನಕ್ಕೆ ಡಿಸ್ಟೆನ್ಸಲ್ಲಿ ಇದ್ರೇ ಒಳ್ಳೇದು. ಅಷ್ಟಕ್ಕೂ ಅಕ್ಕ ವಾರಕ್ಕೆ ವ್ರತ ಅಂತ ಮಾಡ್ತಾನೆ ಇರ್ತಾಳೆ. ಅಕ್ಕಂಗೂ ದೇವ್ರಿಗೂ ಇದು ಅಭ್ಯಾಸ ಆಗೋಗಿದೆ. ನೀವೇನು ಚಿಂತೆ ಮಾಡಬೇಡಿ, ಅಕ್ಕ ಬೀಳಲ್ಲ. ತಲೆ ಸುತ್ತ ಒಂದೇ ಅಲ್ಲ ರೌಡಿನದ್ನಿ, ಈ ವಿಕ್ಕಿಗೆ ಜೀವ ಇರೋವರೆಗೂ ನಿಮ್ಮ ಅಕ್ಕನ ಎಲ್ಲೂ ಬೀಳಕ್ ಬಿಡಲ್ಲ. ಅಮ್ಮ ಅಲ್ಲೇ ಯಾಕೆ ನಿಂತಿದ್ಯಾ? ಬಾ. ಅವಾಗಿಂದ ಏನೇನ್ ಪಿಶಾಚಿ ಫೈಲಲ್ಲಿ ಅಂತ ಆಕಾಶ ಭೂಮಿ ಎರಡನ್ನೂ ಒಂದ್ ಮಾಡ್ತಾ ಇದೆ. ಆ ಅತೃಪ್ತ ಆತ್ಮಕ್ಕೆ ಸಮಾಧಾನ ಹೇಳ್ಬೇಕು, ನೀವು ಹೊರಡಿ. ಅದು ಅಲ್ಲದೆ ಎಂಗೇಜ್ಮೆಂಟ್ ಅಲ್ಲಿ ಮದ್ವೆ ಡೇಟು ತುಂಬಾ ಹತ್ರ ಫಿಕ್ಸ್ ಮಾಡಿದ್ರೆ ಆಮೇಲೆ ನಿಮ್ಮಿಬ್ರನ್ನ ಈ ತರ ಓಡಾಡೋದಕ್ಕೆ ಬಿಡಲ್ಲ, ತಿಳ್ಕೊಳ್ಳಿ. ಎಷ್ಟು ಒಳ್ಳೆ ರೌಡಿ ರಾಂದಿ ನೀನು. ಆರ್ತಿ ಅವ್ರೆ, ಏನ್ ಮುಖ ನೋಡ್ತಿದ್ದೀರಾ? ಬನ್ರಿ, ಇಂಥ ಚಾನ್ಸ್ ಸಿಗುತ್ತಾ? ಅಲ್ಲ, ಇವ್ರನ್ನ ನೋಡ್ತಾ ಇದ್ರೆ ಮನ್ಸಿನ ಮೂಲೆಯಲ್ಲೆಲ್ಲೋ ಬ್ಯಾಕ್ಗ್ರೌಂಡಲ್ಲಿ ನನಗೂ ಒಬ್ಬ ಗೆಳೆಯ ಬೇಕು ಅನ್ನೋ ಸಾಂಗ್ ಪ್ಲೇ ಆಗ್ತಿದೆಯಲ್ಲ. ಆದರೆ ಏನು ಮಾಡೋಣ, ನನ್ನಂಥ ಬ್ಯೂಟಿಫುಲ್ ಬಂಗಾರಿ ಇನ್ನೂ ಸಿಂಗಲ್ ಆಗೇ ಇದ್ದಾಳೆ ಅಂದರೆ ಯಾವ ಹುಡುಗರಿಗೂ ನಂಬಿಕೆನೇ ಬರಲ್ಲ. ಇಷ್ಟು ಚೆನ್ನಾಗಿರೋಳು ಖಾಲಿ ಇರ್ತಾಳೇನೋ, ನಮಗೆಲ್ಲ ಸಿಗಲ್ಲ ಬಿಡು ಅಂತ ಅವರೇ ಮಾತಾಡ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ. ದೇವ್ರೆ, ಆದಷ್ಟು ಬೇಗ ನನಗೆ ಸೂಟ್ ಆಗೋ ಸೆಟ್ ಆಗೋ ಪಾಪ ಚಿಕಾಟ್ ಪಾಪನ ಬೇಗ ಸಿಗೋ ಹಾಗೆ ಮಾಡು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಏನಮ್ಮ ಅರ್ಚನೆ ಮಾಡಬೇಕಾಗಿತ್ತಾ? ಹೌದು ಶಾಸ್ತ್ರಿಗಳೇ. ಗೋತ್ರ ನಕ್ಷತ್ರ ರಾಶಿ ಎಲ್ಲ ಹೇಳಿಮ್ಮ. ಹೆಸರು ತಗೋಪ್ಪ, ಈ ತೆಂಗಿನಕಾಯಿನ ಹೊರಗಡೆ ಹೋಗಿ ಹೊಡ್ಕೊಂಬ. ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ. ಇಲ್ಲೂ ಒಟ್ಟಿಗಿರೋಕ್ ಬಿಡಲ್ವಲ್ಲ. ತಗೋಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಕೊಡಿ, ಹೀಗೋಗಿ ಬರ್ತೀನಿ. ಹೇಳಮ್ಮ. ನಮ್ಮವ್ರ ಹೆಸರು ವಿಕ್ರಾಂತ್ ವಸಿಷ್ಠ, ಹಸ್ತ ನಕ್ಷತ್ರ, ವಸಿಷ್ಠ ಗೋತ್ರ, ಕನ್ಯಾ ರಾಶಿ. ಸರಿ, ನಿಂತು ಹೇಳಮ್ಮ. ಆಶ್ಲೇಷ ನಕ್ಷತ್ರ, ಕಟಕ ರಾಶಿ, ಭಾರದ್ವಾಜ ಗೋತ್ರ. ಏನೋ ಫ್ಯಾಮಿಲಿಗೆ ಒಳ್ಳೇದು ಮಾಡಿದೆ ಅಂತ ರೆಸ್ಪೆಕ್ಟ್ ಬೆಳೆಸ್ಕೊಂಡು ಥ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡ್ತಿದ್ದಂಗೆ ಇವ್ನು ಖ್ಯಾತೆ ತೆಗಿತಾನೆ. ತಾನಾಗ್ತಾನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ. ನಾವು ಫೀಲ್ಡ್ಗೆ ಇಳಿಯೋಂಗೆ ಮಾಡ್ತಾನೆ. ಹಲೋ ಅಮೂಲ್ಯ. ಅವ್ರಿಲ್ಲ, ನಾನು ಅವ್ರ PA ಮಾತಾಡ್ತಿರೋದು. ನಾನು ಅವರ ಬಾಸ್ ಮಾತಾಡ್ತಿರೋದು. ನನ್ನ ಹತ್ರನೇ ಡ್ರಾಮಾ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಗೊತ್ತಿರಲಿ. ಫೈಲ್ ಎಲ್ಲಿಟ್ಟಿದ್ಯಾ ಹೇಳು. ನಾವೇ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಯಾಕೆ ತಲೆಹರಟೆ ಮಾಡೋದಕ್ಕ ಅಥವಾ ಬಕ್ವಾಸ್ ಮಾತಾಡೋದಕ್ಕ? ಹಲೋ ಬಾಸ್, ಪ್ರೊಫೆಷನಲಿ ನಾವು ರೌಡಿಸಮ್ ಮಾಡ್ಬೋದು, ಸಮಾಜಕ್ಕೆ ನಾವು ರೌಡಿ ಬೇಬಿನ ಆಗಿರ್ಬೋದು. ಆದ್ರೆ ನಮಗೂ ಒಂದು ಎಥಿಕ್ಸ್ ಇದೆ. ನಾವ್ ಯಾವತ್ತೂ ಉಂಡು ಮನೆಗೆ ದ್ರೋಹ ಬಗ್ಗೆಲ್ಲ, ತಿಳ್ಕೊಳ್ಳಿ. ಶಟಪ್, ನೀನು ಭಾಷಣ ಕೇಳೋದಕ್ಕೆಲ್ಲ ಫೋನ್ ಮಾಡಿದ್ದು. ಫೈಲ್ ಎಲ್ಲಿಟ್ಟಿದ್ಯಾ ಹೇಳು. ಅದ್ಯಾಕೆ ಆತ್ರಿಗೆ ಆಂಜನೇಯನ್ ಥರ ಆಡ್ತೀರಾ ಬಾಸ್? ನಾನು ನೆನ್ನೆನೆ ಫೈಲೆಲ್ಲ ಎತ್ತಿ ನಿಮ್ಮ ಕ್ಯಾಬಿನಲ್ಲೇ ಇಟ್ಟೋಗಿದ್ದೆ. ನಾವು ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ನೀವು ನಮ್ಮ ಬಗ್ಗೆ ಯಾವಾಗಲೂ ಫಾರ್ವರ್ಡ್ ಆಗಿ ಯೋಚನೆ ಮಾಡಿದ್ರೆ ಒಳ್ಳೇದು. ಹೇಯ್, ಏನು ಆಟ ಆಡ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ? ನನ್ನ ಕ್ಯಾಬಿನಲ್ಲಿ ಫೈಲ್ಸ್ ಇರುತ್ತಾ ಇಲ್ವಾ ಅಂತ ನನಗೆ ಗೊತ್ತಿರೋದಿಲ್ವಾ? ಈಗೇನು ಹೇಳ್ತೀರಾ ಬಾಸ್? ನಾವು ಪಕ್ಕ ಪಂಕ್ಚುಯಲ್ ತಾನೆ. ಫೈಲ್ ಸಿಕ್ತು ಅಲ್ವಾ? ಸಿಕ್ಕಿಲ್ಲ ಅನ್ಬೇಡಿ, ಕಾಂತ ಸಿಕ್ತು ಅಂತ ಬಡ್ಕೊಂಡಿದ್ದು ಕೇಳಿಸ್ತು. You know what? Don't you ever call me. ಜೊತೆ ಮಾತಾಡೋದು ದೊಡ್ಡ ಟೈಮ್ ವೇಸ್ಟ್. ಇನ್ಮೇಲೆ ನನಗೇನೇ ಹೇಳೋದಿದ್ರು ನಾನು PA ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು. ನೀನು ಅಷ್ಟೇ, ಇನ್ಮೇಲೆ ನನ್ನ ಹತ್ರ ಏನಾದರೂ ಮಾತಾಡೋದಿದ್ರೆ ನಾನು PA ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು. ಏಲೇನು ಪಿಶಾಚಿ ಬಾಸ್, ನಮ್ಮ ಆಫೀಸು ನನಗೆ ಪಕ್ಕ ಸಂಸಾರಸ್ಥರು ಮನೆ ತರ ಕಾಣಿಸ್ತಾ ಇದೆ. ಮದುವೆ ಆಗಿ ವಯಸ್ಸಾಗಿ ಜೀವನ ಬೋರ್ ಆಗಿರೋ ಕಪಲ್ಸ್ ತರ ಆಡ್ತಾ ಇದ್ದೀರಾ ನೀವಿಬ್ರು.
ಅದು ಗಂಡ ತನ್ನ ವಸ್ತು ಮನೇಲಿ ಸಿಗದಿದ್ದಾಗ ಊರೆಲ್ಲ ಹುಡುಕಿ ಕೊನೆಗೆ ಹೆಂಡತಿ ಕೇಳಿದ್ರೆ ಹೆಂಡತಿ ಟೇಬಲ್ ಮೇಲೆ ಇದೆ ಅಂತ ಅರಿಸ್ತಾಳೆ. ರೀಸನ್ನೇ ಇಲ್ದಿರೋ ರೀಸನ್ಗೆ ಇಬ್ರು ಕಿತ್ತಾಡ್ತಾರೆ. ಆ ಥರ ಇದೆ ನಿಮ್ಮ ಜೋಡಿ. ಅಲ್ಲ, ಈ ಏಲಿಯನ್ ಪಿಶಾಚಿ ತನ್ನಂತ ಏನ್ ಅನ್ಕೊಂಡಿದೆ ಅಂತ ಒಳ್ಳೆ ಮಂಗಳಗ್ರಹದಿಂದ ಬಂದಂತರ ಆಡ್ತಾನಲ್ಲ. ಏನೋ ಒಳ್ಳೇದ್ ಮಾಡಿ ನಮ್ಮ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೋಬಹುದು, ಆದ್ರೆ ನಮ್ಮನ್ನೆಲ್ಲ ರೌಡಿ ಬೇಬಿ ಲೆವೆಲೇ ಬೇರೆ, ರೇಂಜೇ ಬೇರೆ, ಪವರೇ ಬೇರೆ. ನಾವ್ ಇದಕ್ಕೆಲ್ಲ ಮರಳಾಗಲ್ಲ. ಏನಾಯ್ತು ಏನಾಯ್ತು? ಸ್ಟಾಪ್ ಇಟ್. ಸ್ಟಾಪ್ ಇಟ್. ಆರ್ತಿ ಅವ್ರೆ ಏನಾಯ್ತು ಮಾತಾಡಿ, ಯಾಕೆ ಸುಮ್ಮನೆ ಓಡ್ ಬಂದ್ರಿ? ವಿಕ್ಕಿ ಅವರೇ, ದಯವಿಟ್ಟು ನನ್ನೇನು ಕೇಳಬೇಡಿ. ನಾನು ಈಗಲೂ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಆದ್ರೆ ನಮ್ಮ ಎಂಗೇಜ್ಮೆಂಟ್ ನಡೆಯಲ್ಲ. ಏನ್ ಹೇಳ್ತಿದ್ರಿ ಆರ್ತಿ ಅವರೇ? ಯಾಕೆ ಏನಾಯ್ತು ಹೇಳಿ? ನನ್ನ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇರೋದಾದ್ರೆ ಕಾರಣ ಕೇಳಬೇಡಿ. ಆರ್ತಿ ಅವರೇ, ಅಣ್ಣ ಹೊರಡಿ ಅಣ್ಣ. ಆರ್ತಿ ಅವರೇ, ಯಾಕಾಗ ಓಡೋದ್ಲು? ನನಗೂ ಗೊತ್ತಿಲ್ಲ. ಅವ್ರು ಓಡ್ ಬಂದಿದ್ದು ನೋಡಿ ನಾನು ಓಡ್ ಬಂದೆ. ಅಂದರೆ ಇಲ್ಲಿ ನೋಡಿದ್ರೆ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಬಾಬಾ, ನೀವೇನಾದರೂ ಅಂದ್ರ? ನಾನೇನು ಹೇಳ್ತೀನಿ ಅಮೂಲ್ಯ? ಹಾಗಲ್ಲ ಬಾಬಾ, ಒಳಗೆ ಹೋಗ್ತಾ ನಗ್ತಾನೆ ಹೋದ್ಲು. ಈಗ ನೋಡಿದ್ರೆ ಈ ಥರ ಎಲ್ಲ ಸರಿ ಇತ್ತು ತಾನೆ, ಜಗಳ ಗಿಗ್ಳ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ. ನಾನು ಹಿಂದೆ ತಾಗ ಯಾರಾದರೂ ಏನಾದರೂ ಕಿವಿ ಉದ್ದಿದ್ರೋ ಗೊತ್ತಾಗ್ತಿಲ್ಲ. ನೀವೆಲ್ಲೋಗಿದ್ರಿ ಬಾಬಾ? ಅಕ್ಕನ ಜೊತೆ ಇರಲಿಲ್ವಾ? ನಾನು ತೆಂಗಿನಕಾಯಿ ಹೊಡ್ಕೊಂಡು ಬರಕ್ಕೆ ಹೋಗಿದ್ದೆ. ಇಲ್ಲಿ ಹೊಡಿಬೇಡಿ ಅಲ್ಲಿ ಹೊಡಿಬೇಡಿ ಅಂತ ಅಲ್ಲಿದ್ದವ್ರು ಹೇಳಿರೋದ್ರಿಂದ ಸ್ವಲ್ಪ ಮುಂದೆ ಹೋಗಿದೆ ಅಷ್ಟೇ. ಕಾಯಿ ಹೊಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಚೂರು ಟೆನ್ಷನಲ್ಲಿ ಓಡ್ತಿದ್ರು. ಅಯ್ಯೋಯ್ಯೋ, ಸಡನ್ನಾಗಿ ಅಕ್ಕಂಗೆ ಏನಾಯ್ತು? ಅವಳು ಯಾಕೆ ಎಂಗೇಜ್ಮೆಂಟ್ ಬೇಡ ಅಂದಿರ್ಬೋದು? ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು. ಎಡಬಟ್ ತಲೆ ಕೆಟ್ಟ, ಎಡಬಟ್ ತಲೆ ಕಾಂತ, ರೀ ಕಾಂತ, ರೀ ಕಾಂತ, ರೀ ಕಾಂತ. ಬಾಸ್ ಬಂದೆ ಬಾಸ್. ಬಾಸ್ ಏನಾಯ್ತು ಬಾಸ್?
ಪೆನ್ ಎಲ್ರಿ? ಬಾಸ್ ನೀವ್ ಆದಷ್ಟು ಬೇಗ ಮದುವೆ ಆಗ್ಬಿಡಿ ಬಾಸ್. ಇಷ್ಟು ಸಣ್ಣ ಪುಟ್ಟದಕ್ಕೆಲ್ಲ ನನ್ನನ್ನು ಕರೆಯೋ ಬದಲು ಮದುವೆ ಆಗಿ ನಿಮ್ ಹೆಂಡತಿನೇ ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಡಿ. ಮಾತ್ ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ. ಬಾಸ್ ಪೆನ್ನು ಇಲ್ಲೇ ಇದೆಯಲ್ಲ ಬಾಸ್. ಏಕಂತ ನಾನು ಕೇಳ್ತಿರೋದು ನಾನು ಯಾವಾಗಲೂ ಸೈನ್ ಮಾಡೋದಕ್ಕೆ ಯೂಸ್ ಮಾಡೋ ಪೆನ್. ಏಕಂತ ಹೇಳ್ರಿ ಮೇಲೆ ಪೆನ್ ಕೇಳಿದ್ರೆ ಡ್ರಾಮಾ ಮಾಡ್ತೀರಾ? ಎದಳ್ರಿ ಮೇಲೆಲ್ಲ ತುಳಿದಾಕ್ಬಿಡ್ತೀನಿ. ಎದ್ದಿದ್ದೀನಿ ಬಾಸ್ ಎದ್ದಿದ್ದೀನಿ. ಅದು ಫೈಲ್ಗೆ ಇಷ್ಟೊತ್ತು ರಾಧ ಅಂತ ಆಯ್ತಲ್ಲ, ಇವಾಗ ಪೆನ್ನಿಗೆ ರಾಧ ಅಂತ ಆಗ್ಬೋದು ಅಂತ 6 ಸೆನ್ಸ್ ಹೊಡಿತು, ಅದಕ್ಕೆ ಡ್ರಾಮಾ ಮಾಡಿದೆ. ಖಂಡಿತವಾಗ್ಲೂ ಕೆಲಸ. ಏನಾಯ್ತು ವೇದಾಂತ್, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಎಲ್ಲ ನಿಮ್ ತಂಗಿಯಿಂದಾನೇ ಆಗಿತ್ತು. ಅವ್ಳು ಎಲ್ಲಿರ್ತಾಳೋ ನೆಮ್ಮದಿನೇ ಇರೋದಿಲ್ಲ. ಅವ್ಳು ಯಾವತ್ತ ಲೈಫಲ್ಲಿ ಬಂದ್ಲೋ ಅವತ್ತಿಗೆಲ್ಲ ಹಾಳಾಗೋಯ್ತು. ಅವರು ನಿಮ್ ಲೈಫಲ್ಲಿ ಇದಾರೆ ಅನ್ನೋದನ್ನ ಒಪ್ಕೊಂಡ್ರಿ ಅನ್ನಿ. ಅಲ್ಲ ಈಗ ಏನಾಯ್ತು ಅಂತ? ಇನ್ನೇನಾಗ್ಬೇಕು? ಮೊದಲು ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಕೈ ತುದಿಲಿರ್ತಿತ್ತು. ಈಗ ಟಾರ್ಚ್ ಹಾಕೊಂಡು ಹುಡುಕ್ತಿದ್ರು ಸಿಕ್ತಿಲ್ಲ. ಎಲ್ಲದಕ್ಕೂ ಬಜಾರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋ ಹಾಗಾಗಿ. ಗಂಡ ಹೆಂಡತಿನ ಕೇಳ್ದಂಗೆ. ಅಲ್ಲ, ಅವಳಿಗೆ ನನ್ನ ಕ್ಯಾಬಿನಲ್ಲಿ ಏನ್ ಕೆಲಸ ಇರುತ್ತೆ? ಇದು ಯಾಕೆ ಎಲ್ಲವನ್ನು ಅಸ್ತವ್ಯಸ್ತ ಮಾಡ್ತಾಳೆ? ಡ್ಯಾಮೇಜ್ ಇಡಿಯಟ್. ಸರಿ ವೇದಾಂತ್, ಈಗ ನಿಮ್ ಕೋಪಕ್ಕೆ ಕಾರಣ ಏನು? ಸಾರ್ಥಕ್ ಸರ್ ಮತ್ತೆ ಅದನ್ನೇ ಕೇಳ್ತಾ ಇದೀರಲ್ಲ ಸರ್. ಬಾಸು ಸೈನ್ ಮಾಡಕ್ಕೆ ಅವ್ರು ಯಾವಾಗ್ಲೂ ಸೈನ್ ಮಾಡೋ ಪೆನ್ನು ಕಾಣ್ತಾ ಇಲ್ಲ ಅಂತ ಹಾರಾಡ್ತಾ ಇದಾರೆ. ಅಲ್ಲ ಅಲ್ಲ ಹುಡುಕ್ತಾ ಇದಾರೆ. ಪೆನ್ನು 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 ಪೆನ್ ಸಿಕ್ಬಿಡ್ತು ಬಾಸ್, ಪೆನ್ ಸಿಕ್ಬಿಡ್ತು. ಸಾರ್ಥಕ್ ಸರ್ ಪೆನ್ನು ಪೆನ್ನು ಇಲ್ಲೇ ಇದೆಯಲ್ಲ ವೇದಾಂತ್. ಅಲ್ಲ ನಾನೇ ಅಮೂಲ್ಯಂಗೆ ಹೇಳಿದ್ದೆ ಫೈಲ್ ಜೊತೆಗೆ ಇಟ್ಟಿರು ಅಂತ. ಮೊದಲೇ ಹೇಳೋತಾನೆ ಪಾಪ. ನಾನಿವಾಗ ಬಜಾರಿಗೆ ಬೈದ್ಬಿಟ್ಟೆ. ಬಿಟ್ರೆ ಪಾಪುನೇ ಆಗಂಗಿದೆ. ಮೊದಲು ಆಜಿನ ಹತ್ರ ಮಾತಾಡಿ ಇವರಿಬ್ಬರ ಮಧ್ಯೆ ಏನಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಬೇಕು. ಇಲ್ಲ ಅಂದರೆ ಇವ್ರದ್ದು ವಿಕ್ಕಿ ಆರ್ತಿ ಥರ ಮ್ಯಾರಥಾನ್ ಜರ್ನಿ ಆಗಿಬಿಡುತ್ತೆ. ರೇಖಾಂತ ಶೂಸ್ ಇರ್ರಿ. ಅದು ಅಮೂಲ್ಯ ಮೇಡಮ್ ಶುಕ್ರವಾರ ಆಫೀಸಲ್ಲಿ ಪೂಜೆ ಮಾಡ್ತಾರೆ, ಅದಕ್ಕೆ ಒಳಗಡೆ ಶೂ ಹಾಕಂಗಿಲ್ಲ ಅಂತ ಹೇಳಿದಾರೆ. ಹೌದಾ? ಇಷ್ಟೊತ್ತವರೆಗೂ ಅಮೂಲ್ಯ ಮೇಡಮ್ ಹೆಸರು ಹೇಳಿದ್ರೇನೆ ಹಾರಾಡ್ತಾ ಇದ್ದವರು ಇಷ್ಟು ದೊಡ್ಡ ಶೂ ಮ್ಯಾಟ್ರಲ್ಲಿ ಅವ್ರ ಹೆಸರು ಕೇಳಿದ ತಕ್ಷಣ ಹೌದಾ ಅನ್ಬಿಟ್ಟು ಸುಮ್ಮನಾಗ್ಬಿಟ್ರಲ್ಲ. ಇವರಿಬ್ರು ಮಧ್ಯೆ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ನೀನೇ ಹೇಳಬೇಕು ಅಮೂಲ್ಯ, ಇದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಅಥವಾ ಮನೇಲಿ? ಅಯ್ಯೋ ಇಲ್ಲ ಬಾವಾ, ಹಾಗೆಲ್ಲ ಏನೂ ಇಲ್ಲ. ಮನೇಲಿ ಎಂಗೇಜ್ಮೆಂಟ್ಗೆ ಎಲ್ಲರೂ ಖುಷಿಯಿಂದಾನೇ ತಯಾರಿ ಮಾಡ್ತಿದ್ದಾರೆ. ಇಲ್ಲಿಗೆ ಬರೋವರೆಗೂ ಇವಳು ಚೆನ್ನಾಗೇ ಇದ್ಲಲ್ಲ. ಏನಾದ್ರೂ ಆಗಿದಿದ್ರೆ ಅಥವಾ ಏನಾದ್ರೂ ಅನ್ಸಿದಿದ್ರೆ ಅದು ಇಲ್ಲೇನೆ. ಮನೇಲಿ ಎಲ್ಲ ಚೆನ್ನಾಗೇ ಇದೆ. ಬಾಬಾ ಎಲ್ಲೋಗ್ತಿದ್ದೀರಾ? ಆರ್ತಿ ಅವ್ರ ಮುಖ ಹೇಗಿತ್ತು ಅಂತ ನೋಡಿದ್ಯಾ? ಅವ್ರ ಎಂಗೇಜ್ಮೆಂಟ್ ಬೇಡ ಅಂತ ಸುಮ್ಮನೆ ಹೇಳಲ್ಲ ಅನಿಸ್ತಿದೆ. ಸುಮ್ಮನೆ ಹೇಳಿಲ್ಲ ಅಂದ್ರೆ ಅರ್ಥ? ಅವ್ರ ಎಕ್ಸ್ಪ್ರೆಷನ್ ಹೇಗಿತ್ತು ಅಂತ ನಾನು ಕ್ಲಿಯರಾಗಿ ನೋಡಿದ್ದೀನಿ ಅಮೂಲ್ಯ. ಅದು ಹೇಗಿತ್ತು ಅಂದರೆ ಎಂಗೇಜ್ಮೆಂಟ್ ಬೇಡ ಅನ್ನೋದನ್ನು ತುಂಬ ಸೀರಿಯಸ್ ಆಗಿ ನಿರ್ಧಾರ ಮಾಡ್ದಂಗಿತ್ತು. ಬಂದ್ ಕೆಲಸ ಆಯಿತು. ಆರ್ತಿ ವೆಟ್ಸ್ ವಿಕ್ಕಿ ಇನ್ಮೇಲೆ ಕನ್ಸಾಗೆ ಉಳ್ಕೊಂಡ್ರೆ ಸಾರಿಕಾ ವೆಟ್ಸ್ ವಿಕ್ಕಿ ನನ್ಸಾಗುತ್ತೆ. ಯಾಕೆ ಹೀಗಾಗ್ತಿದೆ? ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ. ಈಗೇನು ಮಾಡೋದು?
ವೇದಾಂತ್. ಈ ವೇದಾಂತ್ ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ರೈ, ಅದ್ಯಾರೋ ಬಜಾರ್ ಹೇಳಿದ್ದು ಅಂತ ಆಫೀಸಲ್ಲಿ ಶೂಸ್ ಇಲ್ಲದೆ ಓಡಾಡ್ತಿರಲ್ಲ. ಒಂದು ಕಾಮನ್ ಸೆನ್ಸ್, ಒಂದು ಎಥಿಕ್ಸ್, ಡ್ರೆಸ್ ಕೋಡ್, ಡಿಸಿಪ್ಲಿನ್ ಏನು ಬೇಡವಾ? ಬಾಸ್, ಅವಾಗಲೇ ಅಮೂಲ್ಯ ಮೇಡಮ್ ಹೇಳಿದ್ರು ಅಂದಿದ್ದಕ್ಕೆ ಹೌದಾ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ ಬಾಸ್. ಜಶರಾಪ್, ನಾನೇ ಅವಾಗ್ರೆ ಹೇಳಿದೆ. ನನ್ನ ಲೈಫು ರಂಗಿತ ರಂಗ ಆಗ್ಬಿಟ್ಟಿದೆ, ನಾನು ಅಂಗಾರ ಕಾಣಿಸ್ತಾ ಇದ್ದೆ ನನಗೆ. ಅಲ್ಲ, ನಿಮ್ಮ ಫೋನ್ ರಿಂಗ್ ಆಗ್ತಾ ಇರೋದು ನನಗೆ ಮಾತ್ರ ಕೇಳಿಸ್ತಾ ಇದೆಯಾ, ಅಲ್ಲ ನಿಮಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅಮೂಲ್ಯ ಮೇಡಮ್ ಅವಾಗ್ಲಿಂದ 2 ಸತಿ ಕಾಲ್ ಮಾಡಿದ್ರು, ನೀವು ಪಿಕ್ ಮಾಡ್ಲಿಲ್ವಲ್ಲ, ಪಾಪ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಆಗಿಂದ ನಿಮ್ಗೆ ಏನಂತ ಹೇಳಿದೆ? ಯಾವಾಗ ಬಾಸ್? ಕ್ಯಾಬಿನಲ್ಲಿ. ನೆನಪಾಯ್ತು ಬಾಸ್, ನಂದು ಎಷ್ಟಿದೆಯೋ ಅಷ್ಟು ಅರ್ಥ ಆಯ್ತು ಬಿಡಿ. ಇಡಿಯಟ್, ಮಾಡೋದನ್ನೆಲ್ಲ ಮಾಡಿ ಈಗ ಮಸ್ಕ ಹೊಡಿಯಕ್ಕೆ ಬರ್ತಾಳೆ. ಏನು ಅನ್ಕೊಂಡಿದ್ದಾಳೆ ನಾನು? ವೇದಾಂತ್, ಹೇಳಿ ಸದ್ಯ. ಅಮೂಲ್ಯ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ, ಆಗಿಂದ ನಿಮಗೆ ಕಾಲ್ ಟ್ರೈ ಮಾಡ್ತಿದ್ದಾಳೆ, ನೀವು ರಿಸೀವ್ ಮಾಡ್ತಿಲ್ವಂತೆ. ಸಾರ್ಥಕ್, ನನಗೆ ಬೇರೆ ಕೆಲಸ ಇದೆ. ಈಗ ಅವಳ ಹತ್ರ ಮಾತಾಡೋಷ್ಟು ಟೈಮೂ ಇಲ್ಲ, ಇಷ್ಟನೂ ಇಲ್ಲ. ಅವಳು ಏನೇ ಹೇಳೋದಿದ್ರು ಕಾಂತನ ಹತ್ರ ಹೇಳಿ. ನಾನು ಆಮೇಲೆ ಕಾಂತ ಹತ್ರ ಕೇಳ್ಕೊತೀನಿ. ಪ್ಲೀಸ್ ಡೋಂಟ್ ಮೈಂಡ್. ನನ್ನನ್ನು ಎದುರು ಹಾಕೊಂಡ್ರೆ ಇದೇ ಥರ ನಿಮ್ಮನ್ನ ಸುಟ್ಟು ಹಾಕಕ್ಕೂ ನಾನು ಹಿಂಜರಿಯಲ್ಲ. ಪೀಡೆಗಳೆಲ್ಲ ತುಲುಕ್ತಲ್ವತ್ತೆ? ತೊಲಗಿದಲ್ಲ, ತೊಲಗಿಸಿದ್ದು. ಎಂಥ ಅನಿಷ್ಟಗಳಿಗೆಲ್ಲ ನನ್ನ ಮನೆಯಲ್ಲಿ ಜಾಗ ಇಲ್ಲ. ಏ ಸುಹಾಸಿನಿ ವಸಿಷ್ಠ ತನ್ನ ಹಣೆ ಬರನ ತಾನೇ ಬರ್ಕೋತಾಳೆ. ಮಧ್ಯದಲ್ಲಿ ಇಂಥ ಅಸಹ್ಯ ಅಕ್ಷರಗಳು ಬಂದ್ರೆ ಓದಕ್ಕೂ ಆಗದೆ ಇರೋ ತರ ಅದನ್ನ ಒರ್ಸಾಕ್ಬಿಡ್ತಾಳೆ.